ವಾಹನ ಸವಾರರಿಗೆ ಆತಂಕ ಸೃಷ್ಟಿ ಮಾಡಿತ್ತು ದುಬಾರಿ ಬೆಲೆಯ ಕಾರು. ರಸ್ತೆಯಲ್ಲಿ ಲ್ಯಾಂಬೋರ್ಗಿನಿ ಸ್ಪೋರ್ಟ್ಸ್ ಕಾರು ಡ್ರ್ಯಾಗ್ ರೇಸ್ ಮಾಡಿರೋದು. ಅಪಾಯಕಾರಿ ರೀತಿಯಲ್ಲಿ ಆ ಕಾರನ್ನ ಚಾಲನೆ ಮಾಡಿದ್ದಾನೆ ಡ್ರೈವರ್. ಕಾರಿನ ವೇಗ ಕಂಡು ಆತಂಕಗೊಂಡಿದ್ದಾರೆ. ಅದೇ ರಸ್ತೆಯಲ್ಲಿ ಸಾಗ್ತಾ ಇದ್ದಂತಹ ವಾಹನ ಸವಾರರು. ಕೆಲ ಕಾಲ ಆತಂಕದ ವಾತಾವರಣ ಇತ್ತು. ಅದರ ಸೌಂಡು ಮತ್ತು ಆತ ಓಡಿಸಿದಂತಹ ಕಾರಿನ ರೀತಿ, ರಸ್ತೆ ರೇಸ್ ಟ್ರ್ಯಾಕ್ ಅಲ್ಲ ಅಂತ ನೆಟ್ಟಿಗರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. MH01 EB7434 ಮಹಾರಾಷ್ಟ್ರ ರಿಜಿಸ್ಟ್ರೇಷನ್ ಇರುವಂತಹ ಕಾರ್ ಇದು. ನಂಬರ್ನ ಕಾರು. ಚಾಲಕನ ಹುಚ್ಚಾಟ. ಬೆಂಗಳೂರಿನ ಕೆಂಗೇರಿ ಮೆಟ್ರೋ ನಿಲ್ದಾಣದ ಬಳಿ ಘಟನೆ ನಡೆದಿದೆ. ನೋಡಿದು ಸೋಷಿಯಲ್ ಮೀಡಿಯಾಗಳಲ್ಲಿ ಸಿಕ್ಕಾಪಟ್ಟೆ ವೈರಲ್ ಆಗಿದೆ. ರೀಲ್ಸ್ಗೋಸ್ಕರ ಈ ರೀತಿಯಾಗಿ ಮಾಡಿದ್ದು ಏನು ಎತ್ತು, ಅಥವಾ ನನ್ನ ಹತ್ರ ಇಂಥದ್ದೊಂದು ಕಾರ್ ಇದೆ, ಎಷ್ಟು ಸ್ಪೀಡಲ್ಲಿ ಹೋಗ್ತಾ ಇದು ಅನ್ನೋದನ್ನ ಜನರಿಗೆ ತೋರಿಸೋದಕ್ಕೆ ಮಾಡಿದ್ದು. ಒಟ್ಟಿನಲ್ಲಿ ಹುಚ್ಚಾಟ ಮಾಡಿರೋದು ನೋಡಿ. ಸ್ವಲ್ಪ ಹೆಚ್ಚು ಕಡಿಮೆ ಆಗಿದ್ರು ಕೂಡ ಎಷ್ಟು ಜನರ ಜೀವಕ್ಕೆ ಅಪಾಯ ಇತ್ತು ಅಂತ. ಈ ಬಗ್ಗೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಶರಣು ಹಂಪಿ ಸಂಪರ್ಕದಲ್ಲಿದ್ದಾರೆ. ಶರಣು, ದುಡ್ಡಿದೆ ಅನ್ನುವಂಥ ದಿಮಾಕನ್ನ ತೋರಿಸ್ಕೊಳ್ಳೋಕೆ ಮಾಡಿರುವಂಥದ್ದೇ ಅಂತ ಕಾಣಿಸ್ತಾ ಇದೆ ಇದು ಸೋಷಿಯಲ್ ಮೀಡಿಯಾಗಳಲ್ಲಿ ಲೈಕ್ಸು ಫಾಲೋವರ್ಸ್ಗಾಗಿ. ಸೊ ಈ ಬಗ್ಗೆ ಏನಾದರೂ ಕೇಸ್ ಆಗಿದೆಯಾ? ಮತ್ತೆ ಇದು ಮಹಾರಾಷ್ಟ್ರ ಮೂಲದ್ದು ಅಂತ ಗೊತ್ತಾಗ್ತಾ ಇದೆ ರಿಜಿಸ್ಟ್ರೇಷನ್ ನಂಬರ್ ನೋಡ್ತಾ ಇದ್ರೆ. ರಿಜಿಸ್ಟ್ರೇಷನ್ ನಂಬರ್ ನೋಡಿದ್ರೆ ಅದು ಮಹಾರಾಷ್ಟ್ರ ಮೂಲದ ಅನ್ನೋದು ಬಹಳ ಸ್ಪಷ್ಟವಾಗಿ ಕಂಡು ಬರುತ್ತೆ. ಇದುವರೆಗೂ ಕೂಡ ಕಂಪ್ಲೇಂಟ್ ದಾಖಲು ಮಾಡ್ಕೊಂಡು ಸಂಪರ್ಕ ಕಡಿತವಾಗಿದೆ. ಮತ್ತೆ ಸಂಪರ್ಕಿಸುವ ಪ್ರಯತ್ನವನ್ನು ನೋಡೋಣ. ಸಿಟಿಯಲ್ಲಿ ಕಾರು ಚಾಲಕನ ಮೊಂಡಾಟ ಅಲ್ಲ, ಹುಚ್ಚಾಟ ಈ ರೀತಿಯಾಗಿ ಮಾಡಿರೋದು ಸೋಷಿಯಲ್ ಮೀಡಿಯಾದಲ್ಲಿ ನಿನ್ನೆಯಿಂದ ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇರುವಂತಹ ವಿಡಿಯೋ ಇದು. ಕೆಂಗೇರಿಯ ಮೆಟ್ರೋ ಸ್ಟೇಷನ್ ಕೆಳಭಾಗದಲ್ಲಿ ಕೆಳಭಾಗದಲ್ಲಿ ಬಂದ ತಕ್ಷಣ ಅಲ್ಲಿ ಎಕೋ ಆಗುತ್ತೆ. ಅಲ್ಲಿ ಮತ್ತಷ್ಟು ಜೋರಾಗಿ ಗಾಡಿಯನ್ನ ಸೌಂಡ್ ಮಾಡೋ ರೀತಿಯಲ್ಲಿ ಓಡಿಸಿದ್ದಾನೆ ಆತ. ಅಂದ್ರೆ ಎಲ್ಲರ ಅಟೆನ್ಷನ್ ಅನ್ನ ಪಡಿಬೇಕು ಅನ್ನುವಂಥ ಕಾರಣಕ್ಕಾಗಿ. ನೋಡಿ ಇದು ಆ ದೃಶ್ಯ. 10 ಜನ ಬೈಕ್ಗಳ ಮೇಲೆ, ಟೂ ವೀಲರು, ಅಕ್ಕಪಕ್ಕದಲ್ಲಿ ಕಾರ್ಗಳಿದ್ದಾವೆ, ಗೂಡ್ಸ್ ವೆಹಿಕಲ್ಗಳಿದ್ದಾವೆ, ಸುಮಾರು ಜನ ಓಡಾಡ್ತಾ ಇದ್ದಾರೆ. ಸೊ ಇದು ಆತಂಕದ ವಾತಾವರಣ ಸೃಷ್ಟಿಯಾಗಿತ್ತು. ಎಲ್ಲಿ ಬಂದು ಗುದ್ದು ಬಿಡ್ತಾರೋ ನಮಗೆ ಅಂತ ಆ ಮಟ್ಟಿಗಿನ ಸ್ಪೀಡ್. ಯಾಕಂದ್ರೆ ಐಷಾರಾಮಿ ಕಾರು ಲ್ಯಾಂಬೋರ್ಗಿನಿ, ಕೆಲವೇ ಸೆಕೆಂಡ್ಗಳಲ್ಲಿ ಅದು 100 ಸ್ಪೀಡನ್ನು ಕೂಡ ಅದು ದಾಟಿ ಹೋಗುತ್ತೆ. ಅಷ್ಟರ ಕೆಪಾಸಿಟಿ ಇರುವಂಥ ಕಾರು. ಬಟ್ ಅದಕ್ಕೆ ರೇಸ್ ಟ್ರ್ಯಾಕ್ ಅಂತ ಇರುತ್ತೆ, ಅಲ್ಲಿ ಅದನ್ನು ಓಡಿಸ್ಬೇಕಾಗತ್ತೆ. ಜನದಟ್ಟಣೆ ಇರುವಂತಹ ಮೇನ್ ರೋಡ್ಗಳಲ್ಲಿ, ಸಿಟಿಗಳಲ್ಲಿ ಓಡಿಸುವಂಥ ಕಾರ್ ಅಲ್ಲ. ನಮ್ಮ ಪ್ರತಿನಿಧಿ ಶರಣು ಹಂಪಿ ಮತ್ತೆ ಕನೆಕ್ಟ್ ಆಗಿದ್ದಾರೆ. ಶರಣು ಹಂಪಿ, ನೀವು ವಿವರಿಸ್ತಾ ಇದ್ರಿ, ಏನಾದರೂ ಕೇಸ್ ದಾಖಲಾಗಿದೆಯಾ ಈ ಬಗ್ಗೆ? ಇದುವರೆಗೂ ಕೇಸ್ ದಾಖಲಾಗಿಲ್ಲ. ಆದ್ರೆ ಕಳೆದ 2 ದಿನಗಳಿಂದ ಸೋಷಿಯಲ್ ಮೀಡಿಯಾದಲ್ಲಿ ಸಾಕಷ್ಟು ವೈರಲ್ ಆಗ್ತಾ ಇದೆ. F1 ಫಾರ್ಮುಲಾದಲ್ಲಿ ಬೇಕಾದ್ರೆ ಇವರು ಏನೋ ರೇಸಿಂಗ್, ಆದ್ರೆ ಬೆಂಗಳೂರು ರಸ್ತೆಗಳು ಯಾವ ರೀತಿ ಇದೆ ಅನ್ನೋದು ಪ್ರತಿಯೊಬ್ಬರಿಗೂ ಕೂಡ ಗೊತ್ತಿರುವಂತ ವಿಚಾರ. ಈ ರೀತಿಯಾಗಿ ರೇಸಿಂಗ್ ಅನ್ನ ಬೆಂಗಳೂರು ನಗರದ ರಸ್ತೆಗಳಲ್ಲಿ ಮಾಡೋದು ಸರಿಯಲ್ಲ. 8 ಕೋಟಿ 9 ಕೋಟಿ ಮೌಲ್ಯದ ಈ ಲ್ಯಾಂಬೋರ್ಗಿನಿ ಜನರ ಜೊತೆ ಚೆಲ್ಲಾಟ ಆಡೋ ರೀತಿಯಾಗಿ ಸ್ಪೀಡ್ ರೇಸ್ ಮಾಡೋದು ಅಷ್ಟು ಸಮರ್ಪಕವಾದಲ್ಲ ಹೇಳಿ ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ಸಾಕಷ್ಟು ವೈರಲ್ ಆಗ್ತಾ ಇದೆ. ಪೊಲೀಸರ ಮೇಲೂ ಕೂಡ ಕ್ರಮ ಕೈಗೊಳ್ಳಿ, ಪೊಲೀಸರು ಕೂಡಲೇ ಕ್ರಮ ಕೈಗೊಳ್ಳಿ ಅಂತಾನೂ ಕೂಡ ಈಗ ನೆಟ್ಟಿಗರು ತಮ್ಮ ಪಡಿಸ್ತಾ ಇದ್ದಾರೆ. ನಿನ್ನೆ ಬೆಳಗ್ಗೆ ನಡೆದಿರುವಂತ ಘಟನೆ ಅನ್ನೋದು ಈಗ ಸ್ಪಷ್ಟವಾಗಿ ಕಂಡು ಬರ್ತಾ ಇದೆ. ಮಹಾರಾಷ್ಟ್ರ ಮೂಲದ ಈ ವೆಹಿಕಲ್ ಏನಿದೆ, 8 ಕೋಟಿ ಮೌಲ್ಯದ ವೆಹಿಕಲ್, ಅಲ್ಲಿ ಅಕ್ಕಪಕ್ಕದಲ್ಲಿ ವೆಹಿಕಲ್ಗಳೆಲ್ಲ ಹೋಗ್ತಾ ಇದಾವೆ. ಇಂಥ ಸಂದರ್ಭದಲ್ಲಿ ತಮ್ಮ ರಸ್ತೆ ಎಷ್ಟು ಜಾಗ ಇರುತ್ತೆ ಅದರಲ್ಲಿ ಸೇಫ್ ಆಗಿ ಹೋಗೋದನ್ನ ನೋಡ್ಕೋಬೇಕು. ಆದ್ರೆ ಅಲ್ಲೇ ನೀವು ರೇಸಿಂಗ್ ರೀತಿಯಾಗಿ ವೆಹಿಕಲ್ ಅನ್ನ ನೀವು ರನ್ ಮಾಡ್ತೀರಿ ಅನ್ನೋದಾದ್ರೆ ಇದು ಎಷ್ಟು ಸರಿ? ಮತ್ತೆ ಜನರು ಏನಾದ್ರು ಆದ್ರೆ ಯಾರಿದಕ್ಕೆ ಹೊಣೆ ಅನ್ನುವಂತ ಪ್ರಶ್ನೆನೂ ಕೂಡ ಉದ್ಭವ ಆಗತ್ತೆ. ಈ ಹಿನ್ನೆಲೆಯಲ್ಲಿ ಪೊಲೀಸರು ಕ್ರಮ ಕೈಗೊಳ್ಳಿ ಅಂತಾನು ಕೂಡ ಈಗ ಮನವಿಯನ್ನ ಮಾಡ್ಕೊಳ್ತಾ ಇದ್ದೇವೆ ಪೊಲೀಸ್ ಠಾಣೆಯಲ್ಲಿ. ಇದುವರೆಗೂ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿಲ್ಲ ಅನ್ನುವಂತ ಮಾಹಿತಿ ಸದ್ಯಕ್ಕೆ ಲಭ್ಯ ಆಗ್ತಿರೋದು. ಅರುಣ್, ಥ್ಯಾಂಕ್ ಯು ಶರಣು ಡೀಟೇಲ್ಸ್ಗೆ. ದೃಶ್ಯದಲ್ಲಿ ನೋಡ್ತಾ ಇದ್ದೀವಿ F1 ಟ್ರ್ಯಾಕ್, ಅಂದ್ರೆ ಈ ರೇಸ್ ಮಾಡ್ತಾರಲ್ಲ ಅಂತ ಟ್ರ್ಯಾಕ್ನಲ್ಲಿ ಓಡಿಸಿರುವಂಥ ರೀತಿಯಲ್ಲಿ ಬೆಂಗಳೂರಿನ ಮೇನ್ ರೋಡ್ನಲ್ಲಿ ಕೆಂಗೇರಿಯ ಮುಖ್ಯ ರಸ್ತೆಯಲ್ಲಿ ಓಡಿಸಿರೋದು. ಈ ಬಗ್ಗೆ ಇನ್ನೂ ಕೇಸ್ ದಾಖಲಾಗಿಲ್ಲ, ಪೊಲೀಸ್ ಅಧಿಕಾರಿಗಳ ಗಮನಕ್ಕೆ ಇನ್ನೂ ಬಂದಿಲ್ಲ ಅಂತ ಕಾಣಿಸುತ್ತೆ. ಬಟ್ ನಿನ್ನೆಯಿಂದ ಸಿಕ್ಕಾಪಟ್ಟೆ ಇದು ವೈರಲ್ ಅಂತೂ ಆಗ್ತಾ ಇದೆ.